ನಡ್ಕೋತಿರೋ ರೀತಿ ನಿಮ್ಗೆ ಚೀಪ್ ಅನ್ನಿಸ್ತಿಲ್ವಾ? ನಾನ್ ವಿಷಯಗಳನ್ನ ಬಾಯ್ಬಿಟ್ಟು ಹೇಳಿದ ತಕ್ಷಣ ನಾನ್ ಚೀಪ್ ಆಗ್ಬಿಟ್ಟೆ ಅಲ್ವಾ? ಅವನ್ ಕಂಡ್ರೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ರಿ. ನಿಮ್ ಜೀವನದಲ್ಲಿ ಅವನಿಂದ ಎಷ್ಟು ಅನ್ಯಾಯ ಆಗ್ತಿದೆ ಅಂತ ಹೇಳ್ತಾ ಇದ್ರಿ. ಅನು ಹೋಗ್ತಿರೋ ಸ್ಕೂಲಲ್ಲೇ ಕೆಲಸ ಮಾಡ್ಕೊಂಡಿದ್ದ, ನಿಮಗೆ ಗೊತ್ತಾಗ್ಲಿಲ್ಲ ಅಲ್ವಾ? ಅವಾಗ ಅವನನ್ನ ಭೇಟಿ ಬೇರೆ ಮಾಡಿದ್ರಿ, ಆಗ್ಲೂ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವಾ ಅಥವಾ ನನ್ ಜೀವನ ಜೊತೆ ಆಟ ಆಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರ? ಒಬ್ಬ ಮನುಷ್ಯ ಇನ್ನೊಬ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಅವನು ಎಷ್ಟು ಕೆಳಮಟ್ಟಕ್ಕೆ ಯೋಚನೆ ಮಾಡ್ತಾನೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ನಾನು ಈ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ನೀವು. ಪಲ್ಲವಿ ಅವರೇ, ನಿಮ್ಮನ್ನ ನನ್ನ ಪಾಲಿನ ದೇವತೆ ಅಂತ ಅನ್ಕೊಂಡಿದ್ದೆ. ನನ್ನ ತಾಯಿ, ನನ್ನ ಮಗ ತೇಜು ಅದೆಷ್ಟು ಆಸೆಗಳನ್ನು ಇಟ್ಕೊಂಡಿದ್ರು. ಸ್ವಲ್ಪನೂ ಎಮೋಷನ್ಸೇ ಇಲ್ದಿರೋ ಕಲ್ಲು ಬಂಡೆ ನೀವು. ಒಂದೇ ಸಲ ಎಲ್ಲರ ಫೀಲಿಂಗ್ಸ್ಗೂ ಬೆಂಕಿ ಹಚ್ಬಿಟ್ರಲ್ರಿ, ಎಲ್ಲ ಸುಟ್ಬಿಟ್ರಿ. ಭಾವನೆಗಳೇ ಇಲ್ಲ ನಿಮ್ಗೆ. ವಿಕ್ರಾಂತ್ ಅವರೇ, ನಿಮಗೆ ಕೆಲವು ವಿಚಾರಗಳು ಅರ್ಥ ಆಗ್ತಿಲ್ಲ. ಅದನ್ನ ಅರ್ಥ ಮಾಡಿಸ್ಬೇಕು ಅನ್ನೋ ಪ್ರಯತ್ನದ ಬೇಕಾಗಿಲ್ಲ. ನೀವು ನನಗೆ ಅರ್ಥ ಮಾಡಿಸೋ ಅವಶ್ಯಕತೆನೂ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಅಲ್ಲ, ನಾನು ಪಲ್ಲವಿ ಅವರೇ, ಬೇರೆಯವ್ರ ಹೆಂಡತಿ ಹತ್ರ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಏನಂದ್ರೆ ಬೇರೆಯವ್ರ ಹೆಂಡ್ತಿನ? ಹೌದು. ನಾನು ಬೇಡ ಅಂತ ಹೋದ್ಮೇಲೆ ನೀವು ನನ್ನ ಹೆಂಡತಿ ಅಲ್ಲ. ಅದಕ್ಕೆ ತಾನೆ ನೀವು ನನ್ನನ್ನ ಬಿಟ್ಟು ಆ ತ್ರಿವಿಕ್ರಮ್ನ ಚೂಸ್ ಮಾಡ್ಕೊಂಡಿದ್ದು. ವಿಕ್ರಾಂತ್ ಅವರೇ, ನಾನು ಅವ್ರನ್ನ ಚೂಸ್ ಮಾಡ್ಕೊಂಡಿಲ್ಲ. ಆದ್ರೆ ಅನು ಚೂಸ್ ಮಾಡ್ಕೊಂಡ್ಲಲ್ವಾ? ಅನು ಆಯ್ಕೆನೆ ನಿಮ್ಮ ಆಯ್ಕೆ. ಹಾಗಿದ್ಮೇಲೆ ನೀವು ಅವ್ರನ್ನ ಗಂಡ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಮಾಡ್ಕೋತೀರಾ? ಅಲ್ಲ, ನಾನು ನೋಡಿ, ನನಗೆ ಮಾತಾಡೋದಕ್ಕಿಷ್ಟ ಇಲ್ಲ. ಸುಮ್ಮನೆ ಹೊರಟ್ಬಿಡಿ. ನೀವು ಹೋಗ್ಲಿಲ್ಲ ಅಂದ್ರೆ ನಾನೇ ಹೋಗ್ತೀನಿ. ನಿಮ್ ಮುಖ ನೋಡ್ಕೊಂಡಿರಕ್ ನಂಗೆ ಇಷ್ಟ ಇಲ್ಲ. ಬೇಡ, ನಾನೇ ಹೋಗ್ತೀನಿ. ಉಳಿಸಿರುವೆ ಹೃದಯಕ್ಕೆ ಕಂಪನಿಯ ಸ್ಮರಣಿಗೆ. ಹೀಗೆ ದೂರ ಹೋಗುವ ಮುನ್ನ ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ. ಯೋ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ. ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಏನು ಎಡವಟ್ಟಾಗಲ್ಲ ತಾನೆ? ಮಗು ನನ್ನ ಕೈ ತಪ್ಪೋಗಲ್ಲ ತಾನೆ? ಚಾನ್ಸೇ ಇಲ್ಲ ಕಣಯ್ಯ. ಪಲ್ಲವಿ ಬಗ್ಗೆ ಅನು ಮನ್ಸಲ್ಲಿ ವಿಷ ತುಂಬಾ ತರ ಕೆಲಸ ಆಯ್ತು. ನೋಡ್ತಾ ಇರು, ಅವಳಾಗವಳೆ ನಂಗ್ ಪಲ್ಲವಿ ಬೇಡ, ನಂಗೆ ಅಪ್ಪ ಬೇಕು ಅಂತಾಳೆ. ಅವಳೆಷ್ಟು ಹೇಳ್ಬಿಟ್ರೆ ನನ್ನ ಮಗಳು ನನ್ನ ಖಂಡಿತ ಸಿಗ್ತಾಳೆ. ಆದರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ಮಾ? ಏನ್ ಪ್ರಾಬ್ಲಮ್ಮು? ಅನುಗೆ ಅಮ್ಮ ಕೆಟ್ಟವಳು ಅನ್ಸ್ಬೇಕಂದರೆ ಪಲ್ಲವಿ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾಳೆ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಅನು ಕಣ್ಣಾರೆ ನೋಡಬೇಕು. ಅಯ್ಯೋ, ನೋಡೋ ಹಾಗೆ ಮಾಡಿದ್ರಾಯ್ತು ಬಿಡು. ಬಟ್ ನಾನು ದೂರ ಇರೋದ್ರಿಂದ ಆ ಥರ ಇನ್ಸಿಡೆಂಟ್ ಕ್ರಿಯೇಟ್ ಮಾಡೋಕ್ಕಾಗಲ್ವಲ್ಲ. ಅಯ್ಯೋ, ಅಷ್ಟೇ ತಾನೆ, ಯೋಚನೆ ಮಾಡ್ಬೇಡ. ನೀನು ನಮ್ಮ ಮನೆಗೆ ಬರೋ ಹಾಗೆ ಮಾಡ್ತೀನಿ. ಏನ? ಹೌದು, ನೀನ್ ಅಲ್ಲೇ ಖಾಯಮಿರೋ ಹಾಗೆ ಮಾಡ್ತೀನಿ. ಆಗ ಪಲ್ಲವಿ ನಿಂಗೆ ತೊಂದರೆ ಕೊಡ್ತಿದ್ದಾಳೆ ಅನ್ನೋ ತರ ಇಬ್ರು ಸೀನ್ ಕ್ರಿಯೇಟ್ ಮಾಡೋಣ. ಏನಂತೀಯ? ಆಗ ಅನುಗೆ ಅನ್ಸಕ್ ಶುರುವಾಗುತ್ತೆ ನಮ್ಮಮ್ಮ ಕೆಟ್ಟೋಳು ಅಂತ. ಎಲ್ಲ ಸರಿ, ಅದಷ್ಟು ಈಸಿನಾ? ನಿಮ್ಮ ಮನೆಯವ್ರಿಗೆ ನಾನು ಮಕ್ಕ ಕಂಡ್ರೆ ಆಗಲ್ಲ.
ಅವ್ರು ನನ್ನ ಮನೆಗೆ ಸೇರಿಸ್ತಾರಾ? ಈಸಿ ಅಂತ ಯಾರು ಹೇಳಿದ್ದು? ತುಂಬಾ ರಿಸ್ಕ್ ಇದೆ. ಆದ್ರೆ ಆ ಪಲ್ಲವಿ ಜೀವನ ಹಾಳಾಗತ್ತೆ ಅಂದ್ರೆ ನಾನ್ ಯಾವ ರಿಸ್ಕ್ ತಗೊಳ್ಳೋದಕ್ಕೂ ರೆಡಿ.